ಪರಮ ತಂದೆ ನಿನಗೆ ವಂದನೆ. ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ವಂದನೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಈ ಸಮಯದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಮಾಧಾನ ಪಡಿಸುವಂತವರು ಅವರು ಧನ್ಯರು, ಅವರು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ತಾರೆ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಇಲ್ಲಿ ಸಮಾಧಾನ ಪಡಿಸುವವರು ಅಂದ್ರೆ ಯಾರು, ಸಮಾಧಾನ ಎಲ್ಲಿಂದ ಬರ್ತದೆ ಎಂಬುದಾಗಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಇದು ತಾತ್ಕಾಲಿಕವಾದ ಸಮಾಧಾನವಲ್ಲ, ಇದು ಒಂದು ಶಾಶ್ವತವಾದಂತಹ ಸಮಾಧಾನವಾಗಿದೆ. ಎಂಥ ಪರಿಸ್ಥಿತಿಗಳಲ್ಲಿಯೂ ಸಮಾಧಾನದಿಂದ ಇರುವಂತ ಒಂದು ದೇವರ ವಾಗ್ದಾನವಾಗಿದೆ ಪ್ರಿಯರೇ. ಆದ್ದರಿಂದ ಕರ್ತನಾದ ಯೇಸು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ನನ್ನಲ್ಲಿರುವ ಸಮಾಧಾನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ಕೊಡುವುದಿಲ್ಲ ಎಂಬುದಾಗಿ. ಅಂದ್ರೆ ಲೋಕವು ತಾತ್ಕಾಲಿಕವಾದ ಸಮಾಧಾನ ಶಾಂತಿಯನ್ನು ಕೊಡ್ತದೆ, ಆದರೆ ನಿಜವಾದ ಶಾಶ್ವತವಾದ ಸಮಾಧಾನ ಸಿಗುವುದು ಆ ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ನೋಡ್ತೀವಿ ಆ ಸಮಾಧಾನ ಎಲ್ಲಿಂದ ಬರ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ 25 ಯೋಬನ ಗ್ರಂಥ 25ನೇ ಅಧ್ಯಾಯ ಅದರ 2ನೇ ವಚನ ಓದಿಕೊಳ್ಳೋಣ. ಆತನಲ್ಲಿ ಪ್ರಭುತ್ವವು ಭೀಕರತ್ವವು ಉಂಟು, ತನ್ನ ಉನ್ನತ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಿದವನು ಆತನೇ. ನೋಡ್ರಿ, ಆತನಲ್ಲಿ ಪ್ರಭುತ್ವ ಇದೆ. ಅಂದ್ರೆ ಪ್ರಭುತ್ವ ಅಂದ್ರೆ ಅಧಿಕಾರ, ದೊರೆತನಗಳು, ಎಲ್ಲಾ ರೀತಿಯಾದಂತ ಸರ್ವಾಧಿಕಾರ ದೇವರದು ಪ್ರಿಯರೇ. ಮತ್ತು ಉನ್ನತ ಲೋಕದಲ್ಲಿ ಸಮಾಧಾನ ಸ್ಥಾಪಿಸಿದವನು ಆತನೇ ಎಂಬುದಾಗಿ. ನೋಡಿ, ಪರಲೋಕದ ದೇವರಿಂದ ನಮಗೆ ನಿಜವಾದ ಸಮಾಧಾನ ಸಿಗ್ತದೆ ಹೊರತು ಅದು ಬೇರೆ ಈ ಲೋಕದಲ್ಲಿ ದುಡ್ಡಿನಿಂದಾಗಲಿ, ಹಣದಿಂದಾಗಲಿ, ವ್ಯಕ್ತಿಗಳಿಂದಾಗಲಿ ಅಥವಾ ಇನ್ಯಾವುದರಿಂದಾಗಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ದರಿಂದ ಮೊದಲು ನಮ್ಮಲ್ಲಿ ಸಮಾಧಾನ ಇದ್ರೆ ಇನ್ನೊಬ್ಬರಿಗೆ ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸಮಾಧಾನ ನಮ್ಮಲ್ಲಿರುವುದಾದ್ರಿಂದ ಇತರರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನ್ನಿಸಿಕೊಳ್ಳುವರು ಎಂಬುದಾಗಿ ಇಲ್ಲಿ ನಾವು ನೋಡುವಾಗ ಅವರು ಎಷ್ಟೋ ಆಶೀರ್ವದಿಸಲ್ಪಟ್ಟವರು. ಯಾಕಂದ್ರೆ ಸಮಾಧಾನ ಈ ಲೋಕದ ಯಾವುದೇ ವಸ್ತುಗಳಿಂದ ಅಥವಾ ಹಣದಿಂದ ಸಿಗುವಂಥದ್ದಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಯಾಕೋಬನ ಪತ್ರಿಕೆ ಅದರ 3ನೇ ಅಧ್ಯಾಯ ಅದರ 18ನೇ ವಚನವನ್ನು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೋಡ್ರಿ, ಸಮಾಧಾನ ಪಡಿಸುವವರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ನೋಡ್ರಿ, ದೇವರ ಮಕ್ಕಳು ಮಾತ್ರ ನೀತಿಯ ಫಲವನ್ನು ಕೊಯ್ಲಿಕ್ಕೆ, ಆ ಸಮಾಧಾನದ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ತಾರೆ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಹಾಗಾದ್ರೆ ದೇವರ ಮಕ್ಕಳಾದಂತ ನಮ್ಮಲ್ಲಿ ಇವು 2 ಅಂಶಗಳು ಇರಲೇಬಾರದು. ಯಾವುದೆಂಬುದಾಗಿ ನಾವು ನೋಡುವಾಗ ಇದೇ ಅಧ್ಯಾಯ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಓದುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. 15 ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯೂ ಸಕಲ ವಿಧ ನೀಚ ಕೃತ್ಯಗಳೂ ಇರುವವು. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರ ಮಕ್ಕಳಾದಂತ ನಮ್ಮಲ್ಲಿ ದೇವರ ಸ್ವಭಾವಗಳು, ದೇವರ ಹೃದಯ ನಮ್ಮಲ್ಲಿ ಇರಬೇಕು. ಅವಾಗಲೇ ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಇಲ್ಲಿ ತೀಕ್ಷ್ಣವಾದ ಮತ್ಸರ ಮತ್ತು ಪಕ್ಷಭೇದ ನಿಮ್ಮ ಹೃದಯಗಳಿಗೆ ಇರುವುದಾದ್ರೆ ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳ್ತದೆ. ಮತ್ತು ಅದು ಮೇಲಿಂದ ಬಂದಂತ ಜ್ಞಾನ ಅಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟಿದ್ದ. ಅಂದ್ರೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ ಪರಲೋಕ ತಂದೆ ನಮ್ಗೆ ಹೇಳಿದ್ರೆ, ನಾನು ದೋಷವಿಲ್ಲದವನ ಪ್ರಕಾರ ನೀವು ದೋಷವಿಲ್ಲದವರಾಗಿರ್ರಿ. ಹೇಗೆ ದೇವರು ಅನೀತಿರಿಗೂ ನೀತಿವಂತರಿಗೂ ಹೇಗೆ ಕಾಲ ಕಾಲಕ್ಕೆ ಮಳೆಯನ್ನು, ಬೆಳೆಯನ್ನು ಎಲ್ಲವನ್ನು ಕೊಟ್ಟು ಪೋಷಿಸ್ತಾ ಇದ್ದನೋ, ಅದೇ ರೀತಿಯಾಗಿ ನಾವು ಕೂಡ ದೇವರ ಹೃದಯವನ್ನು ಹೊಂದಿದವರಾಗಿ ನಮ್ಮಲ್ಲಿ ಈ ತೀಕ್ಷ್ಣವಾದ ಮತ್ಸರ
ಕಕ್ಷಭೇದ, ಪಕ್ಷಭೇದ, ಹೊಟ್ಟೆ ಕಿಚ್ಚು ಮುಂತಾದ ಎಲ್ಲ ಕೆಟ್ಟತನಗಳು ಇರುವುದಾದ್ರೆ ಅವುಗಳನ್ನು ತೆಗೆದು ಹಾಕಿ ಪಶ್ಚಾತ್ತಾಪಪಟ್ಟು ನಾವು ದೇವರ ಕಡೆ ತಿರುಗಿಕೊಂಡು ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಸಂಪೂರ್ಣವಾಗಿ ನಾವು ನಮ್ಮ ಹೃದಯದಲ್ಲಿ ಯೇಸುವಿನ ಪವಿತ್ರಾತ್ಮನ ಫಲಗಳು ಇರಬೇಕೆಂಬುದಾಗಿ ಇವತ್ತು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ರಿಂದ ಇದು 17ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅದು ಯಾವ ಸ್ವಭಾವಗಳು ಎಂಬುದಾಗಿ ಮೇಲಿನಿಂದ ಬರುವಂತದ್ದು, ಈ ಲೋಕದಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆ ವಚನವನ್ನು ಓದಿಕೊಳ್ಳೋಣ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂತದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ನಾನು ಚಂಚಲತೆ, ಕಪಟ, ಮತ್ಸರ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಎಲ್ಲಾ ವಿಧವಾದ ಕೆಟ್ಟತನಗಳು ಯಾವುದೂ ಇರುವುದಿಲ್ಲ. ಮೇಲಿನಿಂದ ಬಂದಂತ ಜ್ಞಾನ ಪರಿಶುದ್ಧವಾದದ್ದು, ಸಂತೋಷವಾದದ್ದು, ವಿನಯವುಳ್ಳದ್ದು, ಕರುಣೆ ಮುಂತಾದ ಫಲಗಳಿಂದ ತುಂಬಿರುವಂಥದ್ದು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ಈ ಮೇಲಿನಿಂದ ಜ್ಞಾನ ನಮ್ಮ ಹೃದಯದೊಳಗೆ ಪ್ರವೇಶ ಮಾಡ್ಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಜೊತೆ ನಮ್ಮ ಸಂಬಂಧ ಇರಬೇಕು. ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ಮತ್ತು ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ಆತನ ಜೊತೆ ಅನ್ಯೋನ್ಯವಾಗಿರಬೇಕು. ಅವಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲಿನಿಂದ ಬರುವಂತ ಆ ಜ್ಞಾನ ನಮ್ಮ ಹೃದಯದಲ್ಲಿ ತುಂಬಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಒಂದು ಮೊಬೈಲ್ನಲ್ಲಿ ಕರೆನ್ಸಿ ಮುಖ್ಯವು, ಆ ಕರೆನ್ಸಿ ಇಲ್ಲ ಅಂತ ಹೇಳಿದ್ರೆ, ರೀಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೆಟ್ವರ್ಕ್ ಸಿಗಲ್ಲ, ಅದು ಏನಾಗುತ್ತೆ, ಅದು ಯಾವುದಕ್ಕೂ ಬರಲ್ಲ. ಅದೇ ರೀತಿಯಾಗಿ ಚಾರ್ಜ್ ಮಾಡದೇ ಇದ್ರೂ ಕೂಡ ಮೊಬೈಲ್ ಕೆಲಸಕ್ಕೆ ಉಪಯೋಗಲಿಲ್ಲ. ಅಂದ್ರೆ ದೇವರ ವಾಕ್ಯ ಎಂಬ ಕರೆನ್ಸಿ ಹಾಕಿ ಪ್ರಾರ್ಥನೆ ಎಂಬ ನಾವು ಚಾರ್ಜ್ ಮಾಡಿಕೊಳ್ಳುವುದಾದ್ರೆ ನಾವು ಪರಲೋಕದ ನೆಟ್ವರ್ಕ್ ನಲ್ಲಿ ಇರ್ತೇವೆ. ಅಂದ್ರೆ ತಂದೆಯಾದ ದೇವರೊಟ್ಟಿಗೆ, ದೇವರ ಸಂಬಂಧದೊಟ್ಟಿಗೆ ಇರ್ತೇವೆ. ಆತನ ಫಲಗಳು ನಮ್ಮಲ್ಲಿ ಏನಾಗ್ತದೆ, ಆಳ್ವಿಕೆ ಮಾಡ್ತದೆ. ಆದ್ದರಿಂದ ಅವಾಗ ನಾವು ನಿಜವಾಗ್ಲೂ ಏನಾಗ್ತದೆ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ಕರುಣೆಯಲ್ಲಿ ಜೀವಿಸಿ ಇತರರಿಗೂ ಅದನ್ನು ನಾವು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮತ್ತಾಯನು ಬರೆದ ಸುವಾರ್ತೆ 5:9 ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ. ನಾವು ಹೀಗೆ ಮಾಡುವುದಾದ್ರೆ ನಾವು ದೇವರ ಮಕ್ಕಳು ಅಂತ ಈ ಲೋಕದಲ್ಲಿಯೂ ಕೂಡ ನಾವು ಸಾಕ್ಷಿಯಾಗಿರ್ತೇವೆ. ಪರಲೋಕದ ತಂದೆಯಾದ ದೇವರು ಕೂಡ ನಮ್ಮನ್ನು ಮೆಚ್ಚಿ ಆಶೀರ್ವಾದ ಮಾಡುವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಂಡು, ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ ಕರ್ತನೆ, ನಮ್ಮ ಹೃದಯ ನಿಮ್ಮ ಫಲಗಳಿಂದ, ಅಪ್ಪ ದೇವರೇ, ನಿನ್ನ ಯೇಸುವೆ, ನಿನ್ನ ಮನಸ್ಸು ನಮ್ಮ ಮನಸ್ಸಾಗಿರಲಿ, ನಿಮ್ಮ ಹೃದಯ ನಮ್ಮ ಹೃದಯವಾಗಿರಲಿ ಕರ್ತನೆ. ಈ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತಾ ನಮ್ಮ ಹೃದಯ ನಿರ್ಮಲವಾಗಿರಲಿ ಅಪ್ಪ ದೇವರೇ. ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂತ ಎಲ್ಲರನ್ನು ಆಶೀರ್ವದಿಸಿ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.